ಹಾಯ್, ಎಲ್ರು ಹೆಂಗದಿರಿ? ಎಲ್ರು ಆರಾಮದಿರಿ? ನಿಮ್ಮನ್ನ ನೋಡಿ ನಂಗೆ ಬಹಳ ಖುಷಿ ಆಯ್ತು. ಅಲ್ಲ, ನಿಮ್ಗೆ ಯಾರಿಗೂ ಇನ್ನೂ ಮ್ಯಾರೇಜು ಆಗಿಲ್ಲ? ಬೇಡಮ್ಮ ಪ್ರೇಮ, ನೀನೇನು ಇಷ್ಟು ಜಲ್ದಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಕೂತ್ಬಿಟ್ಟೆ. ನನ್ನ ಮದ್ವೆಗೆ ಯಾರು ಮದ್ವೆಗಾದ್ರೂ ನೀನು ಬಂದ್ಯಾ? ಇಲ್ವೇ ಇಲ್ಲ. ಮದುವೆ ಆಗಿದೆಯಾ ಅಂತ ಕೇಳ್ತಿದ್ಯಾ? ಎಲ್ರದ್ದು ಮದುವೆ ಆಗಿದೆ, ಆದರೆ ನೀನು ಬರಬೇಕಲ್ಲ. ಅಲ್ಲ ಪ್ರೇಮ, ನನ್ನ ಮದುವೆಗಾದ್ರೂ ನೀನು ಬಂದ್ಯಾ? ಏನೇ ಇದು ನಿನ್ನ ಡ್ರೆಸ್ಸು? ಅಲ್ಲ, ಹೇಗಿದ್ದೆ ನೀನು? ಇವಾಗ ನೋಡಿದ್ರೆ ಹೀಗಾಗ್ಬಿಟ್ಟಿದೀಯಾ? ಹೌದು, ನನಗೂ ನಂಬೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಪ್ರೇಮನ ಇವಳು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾರೋ ಆಂಟಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏನೇ ಇದು ಈ ರೀತಿ ಇದೆಯಾ? ಅಲ್ಲ, ಗ್ಲಾಮರ್ ಆಗಿರ್ಬೇಕು ತಾನೇ. ಕಾಲೇಜಿಗೆ ಬರಬೇಕಾದ್ರೆ ಹೇಗಿದ್ದೆ ನೀನು? ಒಳ್ಳೆ ಹೀರೋಯಿನ್ ಥರ ಇದ್ದೆ. ಇವಾಗೇನೆ ಹೀಗಾಗ್ಬಿಟ್ಟಿದೀಯಾ? ಸಾಕು ನಿಲ್ಲಿಸ್ತೀರಾ? ನಿಮ್ಮನ್ನು ನೋಡಿ ನಾನೆಲ್ಲ ಖುಷಿ ಪಡ್ತಾ ಇದ್ರೆ ನೀವೇನು ಈ ರೀತಿ ನನಗೆ ಅಂತ ಇದ್ದೀರಾ? ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ? ಆಂಟಿ ಥರ ಕಾಣ್ತಾ ಇದ್ದೀನಾ? ನೀವೆಲ್ಲ ಬಿಡ್ರಮ್ಮ. ಎಲ್ಲ ಸಿಟಿಲಿ ಒಳ್ಳೊಳ್ಳೆ ಹುಡುಗನ ಮದುವೆ ಆಗಿದ್ದೀರಾ. ನಾನು ಪ್ರೀತಿ ಮಾಡಿರೋ ಹುಡುಗ ನಿಮ್ಗೆ ಗೊತ್ತಲ್ಲ, ಕುಡ್ಕ. ಅವನ್ನ ಮದುವೆ ಆಗಿ ನನ್ನ ಜೀವನ ಏನೇನೋ ಆಗೋಯ್ತು. ಇವಾಗ ನನಗೆ ಅಮ್ಮ ಹೊಸ ಮನೆ ಕಟ್ಟಿಸ್ಕೊಟ್ರು. ಅದಕ್ಕೆ ನಿಮ್ಗೆಲ್ರಿಗೂ ಇನ್ವೈಟ್ ಮಾಡಿ ಸಿಂಪಲ್ಲಾಗಿ ಪಾರ್ಟಿ ಕೊಡೋಣ ಅಂತ ಅಂದ್ಕೊಂಡೆ. ಗ್ರ್ಯಾಂಡಾಗಿ ಓಪನಿಂಗ್ ಮಾಡೋಷ್ಟೆಲ್ಲ ಟೈಮ್ ಇರಲಿಲ್ಲ. ಹಾಗೆ ಫ್ರೆಂಡ್ಸ್ನೆಲ್ಲ ಕರೆದು ಸಿಂಪಲ್ಲಾಗಿ ಪಾರ್ಟಿ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡೆ. ಅದಕ್ಕೆ ನಿಮಗೆಲ್ಲ ಬರೋದು ಕೇಳಿದೆ. ನೀವು ನೋಡಿದ್ರೆ ಮಾಡಲ್ಗಳ ಥರ ಬಂದಿದ್ದೀರಾ. ಬನ್ನಿ ಕೂತ್ಕೊಳ್ಳಿ. ನಿಜ ಪ್ರೇಮ? ಅಲ್ಲ, ನೀನನ್ನು ನಾನು ಇಷ್ಟಪಟ್ಟಾಗ ನೀನು ನನ್ನನ್ನು ಇಷ್ಟನೇ ಪಡಲಿಲ್ಲ. ಇವಾಗ ಅದು ಯಾರನ್ನೋ ಇಷ್ಟಪಟ್ಟು ಅವ್ರನ್ನ ಮದುವೆ ಆಗಿ ನಿನ್ನ ಲೈಫ್ನ ನೀನು ಈ ರೀತಿ ಮಾಡ್ಕೊಂಡಿದ್ಯಾ. ಅದೇ ನನ್ನನ್ನು ಇಷ್ಟಪಟ್ಟು ನನ್ನನ್ನು ಪ್ರಪೋಸಲ್ನ ಒಪ್ಕೊಂಡಿದ್ರೆ ನೀನು ಎಲ್ಲೋ ಇರ್ತಿದ್ದೆ. ಇವಾಗ ನೋಡು, ಬಾಬಿ ಹೇಗಿದ್ದಾಳೆ. ನಾನು ಬಾಬಿ ಮದುವೆ ಆಗಿದ್ದೀವಿ. ಸಾಕು ಸುಮ್ಮನೆ ಇರು ಕಿರಣ್. ನೀನೇವ ನನ್ನ ಇಷ್ಟಪಟ್ಟಿದ್ದೆ? ಸುಮ್ಮನೆ ಏನೇನೋ ಹೇಳಬೇಡ. ಬಾಬಿ ನೋಡು ನಿನ್ನ ಗಂಡ ಹೇಗೆ ಅಂತ. ಸರಿ ಬನ್ನಿ ಕೂತ್ಕೊಳ್ಳಿ. ಅವಾಗಿಂದ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಾ. ಕೂತ್ಕೊಳ್ಳಿ. ಯಾರ್ಯಾರು ಏನೇನು ತಿಂತೀರಾ? ಹೌದು, ಏನಕ್ಕೆ ನಿನ್ನ ಗಂಡ ಎಲ್ಲೇ ಬರಲಿಲ್ವಾ? ಕರ್ಕೊಂಡು ಬಾ ಅಂತ ಹೇಳಿದ್ದೆ ತಾನೇ? ಅಯ್ಯೋ ಹೌದಾ, ಬರಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಅರ್ಜೆಂಟಾಗಿ ಮೀಟಿಂಗ್ ಬಂದಿರೋದಕ್ಕೆ ಹೋದರು, ಹಾಗಾಗಿ ಬರಲಿಲ್ಲ. ಸಾರಿ ಆಯಿತಾ? ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದೆ ಕರ್ಕೊಂಡು ಬರ್ತೀನಿ. ಸರಿ, ಓಕೆ. ಅಲ್ಲಲ್ಲ, ನಿನ್ನ ಗಂಡ ಎಲ್ಲಿ? ಕರ್ಕೊಂಡು ಬಂದಿದ್ಯಾ ಅಥವಾ ನೀನು ಏನಾದರೂ ಆ ಟ್ರಿಪ್ಗೆ ಮೀಟಿಂಗ್ಗೆ ಅಂತ ಕಳಿಸಿದ್ಯಾ? ಹೇಗೆ? ಇಲ್ಲ ಬರ್ತಾರೆ. ನೀನು ಮುಂದೆ ಹೋಗಿರೋ. ನಾನು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸ್ವಲ್ಪ ಕೆಲಸ ಐತೆ, ಅದು ಮುಗಿದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬರ್ತಾರೆ. ಸರಿ, ಬನ್ನಿ ಕೂತ್ಕೊಳ್ಳೋಣ. ಲೇ ಪ್ರೇಮ, ನಿನ್ನ ಈ ಅವತಾರದಲ್ಲ ನನಗೆ ನೋಡೋಕ್ಕಾಗತ್ತಿಲ್ಲ. ಸ್ವಲ್ಪ ಆದರೂ ನಮಗೋಸ್ಕರ ನೀನು ಮೊದಲಿನ ಥರ ಪ್ರೇಮ ಆಗಿ ಬರ್ತೀಯಾ? ನನಗೆ ನಿನ್ನ ಈ ಅವತಾರದಾಗ ನೋಡೋಕೆ ಆಗವಲ್ತು. ಅಯ್ಯೋ ಏನು ಮಾಡೋದು, ಮದುವೆ ಆದಮೇಲೆ 2 ಮಕ್ಕಳಾದಮೇಲೆ ಇದೇ ಡ್ರೆಸ್ಸು ನನಗೆ ಕಂಫರ್ಟೇಬಲ್ ಆಗ್ಬಿಡ್ತು. ಹಾಗಾಗಿ ಚೂಡಿನೇ ಹಾಕೋತೀನಿ ನಿಮಗೋಸ್ಕರ ಅಂತ. ಸರಿ, ಹಾಕೊಂಡು ಬರ್ತೀನಿ. ಗೌರಿ. ಹಾಂ ಅಕ್ಕ, ಹೇಳಿ. ನಾ ಹೇಳಿರೋ ಐಟಮ್ನ ಎಲ್ಲ ಮಾಡಿದ್ಯಲ್ಲ, ನನ್ನ ಫ್ರೆಂಡ್ಸ್ಗೆ ತಂದುಕೊಡು. ನಾನು ರೆಡಿಯಾಗಿ ಬರ್ಕೊಡ್ದೆ ಅವ್ರಿಗೆಲ್ಲ ನೀನು ಸ್ನ್ಯಾಕ್ಸ್ ಅದು ತಂದುಕೊಡು, ಸರಿನಾ? ಸರಿ ಅಕ್ಕ. ಇವಳು ನಮ್ಮ ಮನೆ ಕೆಲಸದಳು. ನಿಮ್ಗೆ ಏನು ಬೇಕಿದ್ರೆ ಕೇಳಿ, ಅವಳು ತೊಗೊಂಬಂದು ಕೊಡ್ತಾಳೆ. ಓಕೆನಾ? ನಾನು ಅಷ್ಟರಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ, ಡನ್. ಬಾಯಿಲಿ ಹೇಳಿ ಮೇಡಮ್, ಏನು ಬೇಕು ನಿಮ್ಗೆ? ನೋಡಿ ಇವಳ ಅವತಾರ ಹೇಗಿದ್ದಾಳೆ. ರಡ್ಡಿ ಫೆಲ್ಲೋ. ಕೆಲಸದವ್ರಂದರೆ ಎಲ್ಲ ಹೇಗಿರ್ತಾರೆ ಅಲ್ವಾ? ಯಾಕೆ ಅವ್ರಿಗೆ ನೀಟಾಗಿ ಇರ್ಬೇಕಂತ ಅನ್ಸಲ್ಲ? ಒಳ್ಳೆ ಹಳ್ಳಿ ಗಮಾರಿ ಥರ ಇದ್ದಾಳೆ. ನೋಡು, ನೀಟಾಗಿ 2 ಸತಿ ಕೈನ ವಾಶ್ ಮಾಡಿಕೊಂಡು ನನಗೆ ಒಂದು ಸ್ವಲ್ಪ ಡ್ರಿಂಕ್ ತೊಗೊಂಡು ಬಾ, ವಾಟರ್. ನೋಡಿ ಮೇಡಮ್, ನಾವು ಕೆಲಸದವ್ರಾಗಿರ್ಬೋದು, ಎಲ್ಲನೂ ಕ್ಲೀನಾಗೇ ಮಾಡ್ತೀವಿ. ನಾವು ಮಾಡಿದ ಮೇಲೆ ನೀವು ತಿನ್ನೋದು, ಸರಿನಾ? ತೊಗೊಂಡು ಬರ್ತೀನಿ. ನೀರು ತಾನೇ, ತೊಗೊಂಡು ಬರ್ತೀನಿ. ನಿಮ್ಗೇನು ಬೇಕು ಸರ್? ನನಗೆ ಬಿಸಿ ಕಾಫಿ ಬೇಕು, ತೊಗೊಂಡು ಬಾ. ಅದ್ರ ಜೊತೆಗೆ ಮಿರ್ಚಿ ಬಜ್ಜಿ ಬೇಕು. ಇದು ಹೋಟೆಲ್ ಅಲ್ಲ ಸರ್, ಇದು ಮನೆ. ಅಂದರೆ ಸ್ನ್ಯಾಕ್ಸ್ ಕೇಳಲಿಲ್ಲ. ಇವಾಗ ನಿಮಗೆ ಜ್ಯೂಸ್ ಬೇಕಾ, ಕಾಫಿ ಬೇಕಾ, ಟೀ ಬೇಕಾ ಅಂತ ಕೇಳಿದೆ. ನೆಕ್ಸ್ಟು ಆಮೇಲೆ ಸ್ನ್ಯಾಕ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ತೊಗೊಂಡು ಬರ್ತೀವಿ, ಒಂದೊಂದನ್ನೇ ತೊಗೊಂಡು ಬರ್ತೀನಿ. ಸೊ ನೀವೆಲ್ಲರೂ ಕೂತ್ಕೊಳ್ಳಿ. ನನ್ನ ಗಂಡನಿಗೆ ಇದು ಹೋಟೆಲ್ ಅಲ್ಲ ಅಂತ ಹೇಳ್ತಿದ್ದಿ? ಮನೆ ಕೆಲಸದವಳೆ, ನೋಡು, ಇಂಗ್ಲೀಷು ಸೋ ಗಿ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡು, ಸರಿನಾ? ನಿನ್ನ ಮೂತಿಗೆ ಇಂಗ್ಲೀಷ್ ಬೇರೆ ಕೇಳು. ನೋಡು, ಏನಾದರೂ ನೀನು ವಾಪಸ್ ಮಾತಾಡಿದೀಯಾ ಅಂತ ಪ್ರೇಮಂಗೆ ಏನಾದರೂ ಗೊತ್ತಾದರೆ ಇವತ್ತೇ ನಿನ್ನ ಮನೆಯಿಂದ ಕಿತ್ತಾಗ್ತಾಳೆ ಕೆಲಸದಿಂದ, ನೆನ್ಪಿಟ್ಕೋ. ಬೇಡ ಮೇಡಮ್, ಅವ್ರ ಮುಂದೆ ಹೇಳಕ್ಕೆ ಹೋಗಬೇಡಿ. ನೀವು ಹೇಳಿರೋದನ್ನು ಇವಾಗಲೇ ಹೋಗಿ ತೊಗೊಂಡು ಬರ್ತೀನಿ. ನೀವು ಕೂತ್ಕೊಳ್ಳಿ, ನಾನು ತೊಗೊಂಡು ಬರ್ತೀನಿ. ಅಲ್ಲ ಶ್ರೇಯ ನೋಡ್ಯಾ ಈಕಿಗೆ ಎಷ್ಟು ದಿಮಾಕಿದೆ ಅಂತ? ನಮಗೇನೆ ವಾಪಸ್ ಮಾತಾಡ್ತಾಳೆ. ಏನೇ ನೀನು ನಮಗೆ ವಾಪಸ್ ಮಾತಾಡೋಷ್ಟು ಮುಂದುವರೆದ್ಬಿಟ್ಯಾ ಹೇಗೆ? ನೋಡು, ಇನ್ನೊಂದು ಸಾರಿ ಏನಾದರೂ ವಾಪಸ್ ಮಾತಾಡಿದ್ದು ಗೊತ್ತಾದರೆ ನಾನು ಪ್ರೇಮಾಗೆ ಕರೆದು ಹೇಳ್ತೀನಿ. ಪ್ರೇಮ, ನಿನ್ನ ಮನೆ ಕೆಲಸದವಳು ನಮಗೆ ವಾಪಸ್ ಮಾತಾಡ್ತಾ ಇದ್ದಾಳೆ, ನೋಡ್ಬಾ ಇಲ್ಲಿ. ಅಯ್ಯೋ, ನಾನೇವ ನಿಮಗೆಲ್ಲ ವಾಪಸ್ ಮಾತಾಡಿದೆ? ತೊಗೊಂಡು ಬರ್ತೀನಿ ಅಂತ ಹೇಳೀನಿ.
ಕುಂದರಿ ಅಂತ ಹೇಳಿನಿ, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ? ನಿಮ್ಮ ಕೈ ಮುಗಿತೀನಿ. ನಾನು ಇಲ್ಲಿಂದ ಹೋದ್ರೆ ನನಗೆ ಬೇರೆ ಎಲ್ಲೂ ಕೆಲಸ ಸಿಗಲ್ಲ ಅಂತಲ್ಲ, ಆದ್ರೆ ನಾನು ಇಲ್ಲೇ ಇರಬೇಕು. ಮೊದಲೇ ಬೇರೆ ನಾನು ಬಸ್ರಿ ಬೇರೆ ಇದ್ದೀನಿ. ಪ್ಲೀಸ್ ನನಗೆ ತೊಂದರೆ ಕೊಡಬೇಡ್ರಿ. ನೀವು ಹೇಳಿದ್ದೀನಿ ಎಲ್ಲ ತೊಗೊಂಡು ಬರ್ತೇನೆ. ಹಂಗೆ ಬಾ ದಾರಿಗೆ, ಹೋಗಿ ಇವಾಗ ತೊಗೊಂಡು ಬರೋ ಹೋಗು. ಈ ಮನೆಯವ್ರು ಅಷ್ಟೇ ಅಲ್ಲ, ಇವ್ರು ಬೇರೆ ನನಗೆ ಛೇ. ನೋಡಿದ್ರಾ ಕೆಲಸದೊಳಗೆ ಎಷ್ಟು ದಿಮಾಕಿದೆ ಅಂತ? ಪ್ರೇಮ ಇವಳಿಗೆ ಸಲ್ಗಿ ಜಾಸ್ತಿ ಕೊಟ್ಟಿದ್ದಾಳ. ಅವಳು ಬಂದಮೇಲೆ ಅವಳಿಗೆ ಹೇಳಬೇಕು ಕೆಲಸದವ್ರಿಗೆ ಇಷ್ಟೊಂದು ಸಲ್ಗಿ ಕೊಡೋದು ಒಳ್ಳೇದಲ್ಲ ಅಂತ ಹೇಳಿ. ಹೌದು ಶ್ರೇಯ, ನೀನು ಹೇಳೋದು ನಿಜಾನೇ. ಬನ್ನಿ ಕುತ್ಕೊಳ್ಳೋಣ, ಕಾಲು ನೋವ್ತಾ ಇದೆ, ಎಷ್ಟಂತ ಎದ್ದು ನಿಂತ್ಕೊಳ್ಳೋದು. ಆದರೂ ಪ್ರೇಮ ಕೆಲಸದವ್ರಿಗೆ ಇಷ್ಟೊಂದೆಲ್ಲ ಸಲ್ಗಿ ಕೊಡಬಾರ್ದು. ಪ್ರೇಮ ಬಂದ ತಕ್ಷಣ ಹೇಳಬೇಕು. ಟಡಾ, ಹೇಗೆ ಕಾಣ್ತಾ ಇದ್ದೀನಿ? ವಾವ್, ಇವಾಗ ನೀನು ನಮ್ಮ ಪ್ರೇಮನ್ ಥರ ಕಾಣಿಸ್ತಾ ಇದೆಯಾ ನೋಡು. ತುಂಬ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲಿ. ನೈಸ್ ಡ್ರೆಸ್, ಲುಕಿಂಗ್ ಬ್ಯೂಟಿಫುಲ್. ಒಂದು ನಿಮಿಷ, ಹೌದು ನಮ್ಮ ಕೆಲಸದವಳು ಬಂದು ನಿಮ್ಗೆ ಕೊಟ್ಟು ಹೋದ್ಲಾ ಎಲ್ಲನೂ? ಅಯ್ಯೋ, ಅವಾಗಿಂದ ಕುಡಿಯೋದಕ್ಕೆ ನೀರು ಕೂಡ ಕೊಟ್ಟಿಲ್ಲ ಅವಳು. ನಾನು ನೀರು ತಗೊಂಬ ಅಂತಂದ್ರೆ ನನ್ಗನ ನೀರು ತರಬೇಕಾ ಅಂತ ಅಂದ್ಲು. ಹ್ಞೂ ಅಂತ ಅನ್ನಿ. ಆಮೇಲೆ ನನ್ನ ಹೆಂಡತಿ ನೋಡಿದ್ರೆ ಕಾಫಿ ಏನೋ ಹೇಳಿದ್ಲು ಬಾಬಿ, ಆಮೇಲೆ ನಿಕ್ಕಿ ಹೇಳಿದ್ಲು, ಆಮೇಲೆ ಶ್ರೇಯನೂ ಹೇಳಿದ್ಲು. ಆದ್ರಾಕಿ ಇನ್ನೂ ತೊಗೊಂಡು ಬಂದಿಲ್ಲ. ಏನು ಮಾಡ್ತಾ ಇದ್ದಾಳೋ ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ. ನೀನು ಫ್ರೆಂಡ್ಸ್ನ ಮನೆಗೆ ಕರೆಸಿ ಈ ರೀತಿ ಅವಮಾನ ಮಾಡ್ತಾ ಇದೀಯಾ ಪ್ರೇಮ? ಏನು ಹೇಳ್ತಾ ಇದ್ದೀರಿ ನೀವು? ಅವಳು ಇನ್ನೂ ನಿಮಗೆ ನೀರು ಕೂಡ ಕೊಟ್ಟಿಲ್ವಾ? ಗೌರಿ, ಗೌರಿ, ಹೇಳಿ ಅಕ್ಕ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೀವು ಈ ಥರ ರೆಡಿಯಾಗಿದ್ದೀರಾ ಅಕ್ಕ? ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅದನ್ನು ಬಿಡು. ಅಲ್ಲ, ಅವ್ರಿಗಿನ್ನೂ ನೀನು ಏನು ಕುಡಿಯೋದಕ್ಕೂ ಕೊಟ್ಟಿಲ್ವಾ? ನೀನು ಹೇಳಿದ್ದೆ ತಾನೇ ನನ್ನ ಫ್ರೆಂಡ್ಸ್ ಬಂದಾಗ ಕರೆಕ್ಟಾಗಿ ಅವ್ರಿಗೆ ಕುಡಿಯೋದಕ್ಕೆ ತಿನ್ನೋಕ್ಕೆ ಕೊಡಬೇಕು ಅಂತ. ಏನು ಹಾಳಾಗೋಗಿದ್ದಿ ನೀನು? ಅಯ್ಯೋ ಇಲ್ಲ ಅಕ್ಕ, ಅವ್ರಿಗೆ ನೀರು ತಗೊಂಡು ಅಂತ ಕಾಫಿ ತೊಗೊಂಡು ಬಂದ್ರಾಯ್ತು ಅಂತ ಹೋಗಿದ್ನಿ. ಅಷ್ಟಾಗ ನೀವು ಬಂದಿರಿ. ಮತ್ತು ಅವ್ರಿಗೆ ಇನ್ನೂ ನಾನು ಅವಾಗ ಬಂದಾರ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ. ನೀನು ನೋಡಿದ್ರೆ ಇದುವರೆಗೂ ಅವ್ರಿಗೆ ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ, ಕಾಫಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನೀನೇನು ದನ ಕಾಯಕತ್ತಿದ್ದಿಲ್ಲೇ? ನೀನು ಎದಕ್ಕೆ ಇಟ್ಕೊಂಡ ಇಲ್ಲಿ ಕೆಲಸಕ್ಕೆ? ಕೆಲಸಕ್ಕೆ ಎದಕ್ಕೆ ಇಟ್ಕೊಂಡ ನಾನು ಇಲ್ಲಿ? ಸುಮ್ಮನೆ ಖಾಲಿ ಪಿಲ್ ಇಟ್ಕೊಂಡನು? ಹೋಗಿ ಮೊದಲ ತೊಗೊಂಡು ಬರೋಗ. ಈಗೇನಾದ್ರು ತೊಗೊಂಬರಲಿಲ್ಲ ಅಂದ್ರೆ ತೊಗೊಂಬಂದಿದ್ದೆ ನಿನ್ನ ಮುಖದ ಮೇಲೆ ಗೊತ್ತಬೇಕಾಗತ್ತಾ? ಹೋಗು. ನನಗೆ ಮತ್ತೆ ತಲೆ ಎತ್ತಿ ಮಾತಾಡ್ತೀವಿ? ನಿನಗೆ ನಾನು ಏನು ಹೇಳಿದಂಗೆ ಖಬರ ಐತೆ ಇಲ್ಲ ನಿನಗೆ? ಅದು ಇವಾಗಲೇ ಹೋಗಿ ತೊಗೊಂಡು ಬರ್ತೀನಿ ಅಕ್ಕ, ಈಗಲೇ ಹೋಗ್ತೀನಿ. ಬೇಗ ಬರಲಿಲ್ಲ ಅಂದ್ರೆ ಆಮೇಲೆ ನಿನಗೆ ನಾನು ಏನು ಅನ್ನೋದು ತೋರಿಸ್ಬೇಕಾಗತ್ತಾ? ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಮಾಡಕ್ಕೆ ನೋಡ್ತಿದ್ದಿ? ಅಯ್ಯೋ ಇಲ್ಲ ಅಕ್ಕ, ಇಲ್ಲ, ಇವಾಗಲೇ ಹೋಗಿ ತೊಗೊಂಡು ಬರ್ತೀನಿ. ಹೋಗು. ಸಾರಿ ಕಣ್ರೆ, ಸಾರಿ. ಅದು ಅವಳಿಗೆ ಸ್ವಲ್ಪ ಪ್ರೆಗ್ನೆಂಟ್ ಇದ್ದಾಳಲ್ಲ, ಹಾಗಾಗಿ ಅಡ್ಡಾಡೋದು ತುಂಬ ಕಷ್ಟ ಆಗ್ತಿರ್ಬೋದು. ಏನು ಅನ್ಕೋಬೇಡಿ, ತೊಗೊಂಡು ಬರ್ತಾಳೆ, ಓಕೆನಾ? ಅಯ್ಯೋ ಪರವಾಗಿಲ್ಲ ಪ್ರೇಮ, ಪರವಾಗಿಲ್ಲ. ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಯಾಕೆ ಈ ಥರ ಇರೋದು ಬಿಟ್ಟು ಆ ಥರ ಇದೆಯಾ? ನನಗೂ 2 ಮಕ್ಕಳಿದ್ದಾರೆ, ಆದರೂ ನೋಡು ನಾನು ಈ ಥರ ಫ್ರೀ ಆಗೇ ಇದ್ದೀನಪ್ಪ. ನನ್ನ ಗಂಡ ಏನು ಆ ಥರ ಬಟ್ಟೆ ಹಾಕೋಬೇಕು, ಈ ಥರ ಬಟ್ಟೆ ಹಾಕೋಬೇಕು ಅಂತ ನನಗೆ ಹೇಳೋದೇ ಇಲ್ಲ. ನಾನು ಯಾವ್ದು ಹಾಕೋತೀನೋ ಅದೇ ಫೈನಲ್. ಓ ಹೌದಾ? ನನ್ನ ಗಂಡ ಕೂಡ ಅಷ್ಟೇ ಶ್ರೇಯ. ಅಯ್ಯೋ ಅವರಂತೂ ನೀನು ಬೇಬಿ ಡಾಲ್ ಥರ ಇದೆಯಾ, ನೀನು ಯಾವಾಗಲೂ ಡಾಲ್ ಥರ ಬಟ್ಟೆನೇ ಹಾಕಬೇಕು ಅಂತ ಹೇಳ್ತಾರೆ. ನನಗಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದಕ್ಕೆ ನಾನು ಯಾವಾಗಲೂ ನನಗೆ ಇಷ್ಟ ಬಂದಿದ್ದ ಡ್ರೆಸ್ಸೇ ಹಾಕೋದು. ಆದರೆ ಪ್ರೇಮ ನೀನೇ ಚೇಂಜ್ ಆಗಿರೋದು. ನಮ್ಮ ಒಂದು 4 ಜನರಲ್ಲಿ ಚೇಂಜ್ ಆಗಿರೋದಂದರೆ ನೀನೇ, ಇಲ್ಲಾಂದರೆ ಯಾರೂ ಚೇಂಜ್ ಆಗೇನೇ ಇಲ್ಲ. ಏನು ಮಾಡೋದು, ನಿಮಗೆಲ್ಲ ನೀವು ಅಂದ್ಕೊಂಡಿರೋ ಥರ ಗಂಡ ಸಿಕ್ಕಿದ್ದಾನೆ, ಬಟ್ ನನಗೆ ನಾನು ಅಂದ್ಕೊಂಡಿರೋ ಥರನೇ ಗಂಡ ಸಿಕ್ಕಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ಬೇರೆಯೇ ಆಗಿತ್ತು ಗೊತ್ತಾ? ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀರಿ. ಎಲ್ಲರೂ ಜೀವನ ಒಂದೇ ಥರ ಇರೋಕ್ಕಾಗಲ್ಲ. ಇವಾಗ ನಮ್ಮದು ಊಹಿಸ್ಕೊಂಡ್ರೆ ಕೆಲಸದವಳೆ ನೋಡು ಯಾವ ರೀತಿ ಇದ್ದಾಳೆ ಅಂತ, ಅಲ್ವಾ? ನಮ್ಮದೇ ಬೆಟ್ರ್ ಅಂತ ಅನ್ಕೋಬೇಕು. ಆದರೂ ಇದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ವಾ? ಇದೇ ನಿನ್ನ ಗಂಡನ ಮನೆ ಆಸ್ತಿ ಅಲ್ಲ. ಆದರೆ ನಮ್ದು ಆಗಲ್ಲಮ್ಮ. ನನ್ನ ಹೆಂಡತಿ ದುಡ್ಡಲ್ಲಿ ನಾನು 1 ರೂಪಾಯಿನೂ ತಿನ್ನಲ್ಲ. ನನ್ನ ದುಡ್ಡಲ್ಲೇ ಎಲ್ಲರೂ ಇರಬೇಕು ಹೊರತು ಅವ್ರ ಮನೆ ದುಡ್ಡು ತಂದಿರೋದನ್ನ ನಾನು ವರದಕ್ಷಿಣೆ ಅಂತಾನು 1 ರೂಪಾಯಿನೂ ಇಸ್ಕೊಂಡಿಲ್ಲ. ಬೇಕಿದ್ರು ಬಾಬಿನ ಕೇಳು, ನಾನು ಸುಳ್ಳು ಹೇಳಿದ್ರೆ. ಓ ನೈಸ್, ಚಲೋ ಬಿಡು, ಅದೇ ಒಳ್ಳೆಯದು. ವರದಕ್ಷಿಣೆ ಇಸ್ಕೊಳಕ್ಕೆ ಹೋಗ್ಬಾರ್ದು, ಯಾಕಂತಂದರೆ ಮುಂದೆ ನಾವು ಕೊಡಬೇಕಾಗುತ್ತಲ್ಲ. ಅವಾಗಿಂದ ನೀನೊಬ್ಬಳೇ ಇದೆಯಾ? ನಿನ್ನ ಗಂಡ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಓ ಹೌದು, ಎಲ್ಲರೂ ಗಂಡಂದ್ರೂ ಇವಳು ಕೇಳಿದ್ಲು, ಇವಳು ಗಂಡನೇ ಎಲ್ಲರೂ ಕೇಳೋದೇ ಮರ್ತ್ಬಿಟ್ರು. ಕರೆಕ್ಟಾಗಿ ಕೇಳಿದ್ಯಾ ಬಾಬಿ. ಹೌದು, ಎಲ್ಲಿ ನಿನ್ನ ಗಂಡ? ಹೇಗಿದ್ದಾರೆ ನೋಡೋಣ, ಕರಿ ಅವ್ರನ್ನ. ನಮಗೆ ತೋರಿಸಲ್ವಾ? ಮದುವೆಗೂ ಬರಲಿಲ್ಲ ನಾವು, ನಮ್ಮ ಮದುವೆಗೆ ನೀನೂ ಬರಲಿಲ್ಲ. ಕಡೆಗೆ ಇವಾಗ ನಿನ್ನ ಗಂಡನ ನಮಗೆ ಇಂಟ್ರೊಡ್ಯೂಸ್ ಕೂಡ ಮಾಡ್ಕೊಡಲ್ವಾ? ಏನು ನಿನ್ನ ಗಂಡನ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ನಾವು ಹಾರಿಸ್ಕೊಂಡು ಹೋಗ್ಬಿಡ್ತೀವಿ ಅಂತ ಭಯನಾ ನಿನಗೆ? ಅಯ್ಯೋ ದೇವ್ರೆ, ಹಾಗೇ ಇಲ್ಲಮ್ಮ. ಕರಿತೀನಿ, ಅವರು ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಬಂದ ತಕ್ಷಣ ಬರೋದು ಕೇಳ್ತೀನಿ, ಓಕೆನಾ? ನೋಡ್ಕೊಂಡು ಬರಲಾ ನಾನು ಹೋಗಿ? ಸರಿ.
ಮೊದಲೇ ಎಂತಾದ್ರೂ ತಿರ್ಕರಂತ ಅಂಗಿ ಹಾಕೊಂಡಿರ್ತಾನೆ. ಇವಂಗ ಚಂದಂದ ಡ್ರೆಸ್ ಹಾಕೊಂಡ ಕರ್ಕೊಂಡು ಬರ್ಬೇಕಿಲ್ಲಿ. ಇಲ್ಲಾಂದ್ರೆ ಇವ್ರ ಮುಂದೆಲ್ಲ ನನ್ನ ಮರ್ಯಾದೆ ಹೋಗ್ಬಿಡ್ತೈತಿ. ಇವ ತಿರ್ಕರಂತ ಅಂಗಿ ಹಾಕೊಂಡ್ಬೇಕಾದ್ರೆ ದಿನ ಇರವಲ್ಲ. ನನ್ನ ಫ್ರೆಂಡ್ಸು ಮಾತ್ರ ಒಳ್ಳೆ ಹ್ಯಾಂಡ್ಸಮ್ ಥರ ಇರ್ಬೇಕು. ಆ ರೀತಿ ಮಾಡಿ ಅವನ್ನ ಕರ್ಕೊಂಡು ಬರ್ಬೇಕು. ರೀ ಬಂದ್ರಾ? ಹಾಂ ಹೇಳು ಪ್ರೇಮ. ಬನ್ನಿ ಇಲ್ಲಿ. ಅಲ್ಲಿ ನನ್ನ ಫ್ರೆಂಡ್ಸ್ ಬಂದಾರ. ಅವ್ರ ಮುಂದೆ ನೀವು ಈ ರೀತಿ ಇರಬಾರ್ದು. ನಿಮ್ಮನ್ನ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಂಡು ಹೋಗ್ಕೊಂಡು ಬರ್ರಿ. ನೋಡಿ ಇವನ್ನೆಲ್ಲ ವಾಪಸ್ ನನ್ನ ಕೈಗೆ ಒಪ್ಪಿಸ್ಬೇಕು, ಸರಿನಾ? ಬನ್ನಿ ಇವಾಗ. ಸರಿ ಪ್ರೇಮ, ನೀನು ಹೆಂಗೆ ಹೇಳ್ತಿ ಹಂಗೆ ಆಗಲಿ. ನೋಡ್ರಿ, ಇವರೇ ನನ್ನ ಹಸ್ಬೆಂಡ್. ಇವ್ರ ಹೆಸರು ಬಂದ್ಬಿಟ್ಟು ನಾಗು ಅಂತ ಹೇಳಿ. ಅವ್ರನ್ನ ನಾನು ನಾಗೇಶ್ ಅಂತ ಹೇಳಿ ನಾನು ಅವ್ರನ್ನ ಪ್ರೀತಿಯಿಂದ ನಾಗು ನಾಗು ಅಂತ ಕರಿತೀನಿ ರೀ. ಇವಳ ಹೆಸರು ಶ್ರೇಯಾ ಅಂತ. ಅವರ ಹಸ್ಬೆಂಡು ಬರ್ತಾ ಇದ್ದಾರೆ, ಆನ್ ದ ವೇಯಲ್ಲಿದ್ದಾರೆ. ಇವಳು ನಿಕ್ಕಿ ಅಂತ ಹೇಳಿ. ಇವರೆಲ್ಲ ನನ್ನ ಕ್ಲಾಸ್ಮೇಟು. ಅವಳು ಬಾಬಿ, ಅವಳ ಗಂಡ ಕಿರಣ್ ಅಂತ ಹೇಳಿ. ಸೊ ಈ ನಿಕ್ಕಿ ಗಂಡನೂ ಅವರು ಫಾರಿನಲ್ಲಿದ್ದಾರೆ. ಸೊ ಬಂದಿಲ್ಲ, ಮೀಟಿಂಗ್ ಇದೆ ಅಂತ. ಇವರಿಗೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ರಾಯ್ತಂತ ನಿಮ್ಮನ್ನ ಕರೆದೆ. ಹಾಯ್ ಎಲ್ರಿಗೂ. ಹಾಯ್. ಸರಿ ಪ್ರೇಮ, ನಾನಿನ್ನು ಬರಲಾ? ಏನು ಮಾಡೋದಿದೆ ಹೊರಗಡೆ ಹೋಗಿ ಇವಾಗ? ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಇವತ್ತು ಇಲ್ಲೇ ಕೂತ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಬೇಕಿದ್ರೆ ಹೋಗುವಂತ. ಕೂತ್ಕೊಳ್ಳಿ. ಅದು ಪ್ರೇಮ. ಹೇಳ್ದೆ ತಾನೇ, ಕೂತ್ಕೊಳ್ಳಿ. ಸರಿ ಪ್ರೇಮ.